ಹೋದ ತಿಂಗಳು 25ನೇ ಜುಲೈ ನಮ್ಮ ಜಮಖಂಡಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿಪ್ಪರ್ಗಿಯಿಂದ ಸ್ವಲ್ಪ ದೂರ ಒಂದು ಯುವರಾಜ್ ವೈನ್ ಶಾಪ್ ಅಂಗಡಿ ಮುಂದೆ ಅಲ್ಲಿ ಅಂಗಡಿಯವ್ರದ್ದು ಓನರ್ ಲೀಸಲ್ಲಿ ಯಾರು ಅಂಗಡಿಯವರು ಯಾರು ತೊಗೊಂಡಿದ್ರು ಅವ್ರ ಹೆಸರು ಹನುಮಂತ್ ಅತ್ನಿ. ಅವ್ರ XUV 300 ಕಾರಲ್ಲಿ ರಾತ್ರಿ 10:45ಗೆ ಒಂದು ಬ್ಲಾಸ್ಟ್ ಎಕ್ಸ್ಪ್ಲೋಷನ್ ಆಗಿತ್ತು. ಆ ಟೈಮಲ್ಲಿ ಬ್ಲಾಸ್ಟ್ ಆದಾಗ ನಾವು ಎಲ್ಲರೂ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ನಮ್ಮ FSL ಟೀಮ್ ಅವರು ಕೂಡ ಬಂದಿದ್ದರು, ನಮ್ಮ BDDS ಟೀಮ್ ಇರುತ್ತೆ, ಬಾಂಬ್ ಡಿಸ್ಪೋಸಲ್ ಸ್ಪಾಟ್ ಇರುತ್ತೆ, ಅವರು ಕೂಡ ಹೋಗಿ ಬಂದಿದ್ದಾರೆ. ಆದರೆ ಪಬ್ಲಿಕ್ಕಲ್ಲಿ ವಿದೌಟ್ ಎನಿ ರೀಸನ್ ಪ್ಯಾನಿಕ್ ಕ್ರಿಯೇಟ್ ಆಗಬಾರದು. ಆ ಟೈಮಲ್ಲಿ ನಾವು ಏನು ಕಾರಣ ಇದೆ ಅದ್ರ ಬಗ್ಗೆ ನಾವು ಏನು ಗೆಸ್ ಅಥವಾ ಏನಾದರೂ ಆ ಥರ ಏನೂ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ. ಆದರೆ ನಾವು ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜಮಖಂಡಿ CPI ಮಡ್ಡಿ ಅವ್ರ ನೇತೃತ್ವದಲ್ಲಿ 4 ಜನ PSI ಅವರು, ರೂರಲ್ PSI ಪೂಜಾರಿ ಅವರು, ತಿರ್ದಾಲ್ PSI ಶಿವಾನಂದ್ ಅವರು, ಮತ್ತು ನಮ್ಮ ಸೆನ್ PSI ಅದರಲ್ಲಿ ಯಾವ ರೀತಿ ಇದು CCTV ಅಥವಾ ಬೇರೆ ಡೀಟೇಲ್ಸ್ಗೆ ಅವರು ನಿತಿನ್ ಅವರು, ಪ್ಲಸ್ ನಮ್ಮ ಕ್ರೈಮ್ ಆಫೀಸರ್ ಶ್ರೀಧರ್ ಅವರು, ಅವ್ರ ತಂಡ ಸೇರಿ 25 ಜನ ಕಂಟಿನ್ಯೂಸ್ಲಿ ಲಾಸ್ಟ್ 20 ಡೇಸಿಂದ ಈ ಕೇಸ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಕೊನೆಯದಾಗಿ ಲಾಸ್ಟ್ 2 ಡೇಸಲ್ಲಿ ನಮಗೆ ಈ ಕೇಸಲ್ಲಿ ರಿಸಲ್ಟ್ ಸಿಕ್ಕಿದೆ. ಈ ಕೇಸಲ್ಲಿ ನಾವು 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಬಿಜಾಪುರ ಹೆಬ್ಬಳ್ಳಿ ಗ್ರಾಮದಿಂದ 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಮನೆಯಿಂದ ನಮಗೆ ಕೆಲವು ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಕೂಡ ಸಿಕ್ಕಿದೆ. ಅವರು ಯಾವ ರೀತಿ ಎಕ್ಸ್ಪ್ಲೋಷನ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನು ಕೂಡ ನಾವು ವೆರಿಫೈ ಮಾಡಿದ್ದೀವಿ. ಈ ಕೇಸಲ್ಲಿ ಅರೆಸ್ಟ್ ಆಗೋದು ವ್ಯಕ್ತಿದು ಹೆಸರು ಶಿವಾನಂದ್ ಪರ್ಸಪ್ಪ ಜಲ್ಲಿ, 29 ಇಯರ್ಸ್, 29 ವರ್ಷ. ಇವನು A1. ಇವರು ತಿಗನ್ಬಿದ್ರಿ, ಬಬಲೇಶ್ವರ್ ತಾಲೂಕ್, ಬಿಜಾಪುರ ಡಿಸ್ಟಿಕ್ ಲಿಮಿಟ್. ಇವರು ನಮ್ಮ A1 ಪ್ರಿನ್ಸಿಪಲ್ ಅಕ್ಯೂಸ್ ಇರ್ತಾರೆ. ಇನ್ನೊಬ್ಬ ಅಕ್ಯೂಸ್ ರೇವನ್ ನಿಂಗಪ್ಪ ಜಾಲಿ, 24 ವರ್ಷ. ಇವೊಂದು ವಾಸ ಕೂಡ ತಿಗನ್ಬಿದ್ರಿ. ಇವರು ಮತ್ತು A1 ಅಕ್ಯೂಸ್ ಇಬ್ಬರು ರಿಲೇಟಿವ್, ಕಸನ್ ಬ್ರದರ್ ಥರ ಆಗ್ತಾ ಇದ್ದಾರೆ. ಇನ್ನಿಬ್ಬರು ಅಕ್ಯೂಸ್ ಮಹಾದೇವ್ ಬೀರಪ್ಪ ಸಂಗಪುರ್, 21 ಇಯರ್ಸ್, 21 ವರ್ಷ. ಇವರು ಕೂಡ ಹೆಬ್ಬಳಟ್ಟಿ, ಅಲ್ಲಿ ಹತ್ತಿರ ಹೆಬ್ಬಳಟ್ಟಿ ಗ್ರಾಮದಿಂದ ಇರ್ತಾರೆ.